ಸೊ ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ನಾವು ಈ ಒಂದು ವಿಡಿಯೋದಲ್ಲಿ ಒಂದು ಸಮಾಜ ವಿಜ್ಞಾನ FA1 ಚಟುವಟಿಕೆಯ ಒಂದು ಸಂಪೂರ್ಣ ಕೀ ಉತ್ತರಗಳನ್ನು ಚರ್ಚೆ ಮಾಡೋಣ. ಆದ್ದರಿಂದ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಪ್ರಶ್ನೋತ್ತರಗಳಿಗೆ ಮುಂದುವರಿಯೋಣ. ಈಗ ಮೊದಲನೇದಾಗಿ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ ಅಂತ ಕೇಳಿದ್ದಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋದಾದ್ರೆ 1453ರಲ್ಲಿ ಅಟೋಮನ್ ಟರ್ಕರು ಡ್ಯಾಶ್ ನಗರವನ್ನು ವಶಪಡಿಸಿಕೊಂಡರು. ಉತ್ತರ ಏನಪ್ಪಾ ಅಂದ್ರೆ ಕಾನ್ಸ್ಟಂಟಿನೋಪಲ್. ಇನ್ನು ಎರಡನೇದು ಭಾರತ ಹಾಗೂ ಯುರೋಪ್ಗಳ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಯಾರಪ್ಪ ಅಂದ್ರೆ ವಾಸ್ಕೋ ಡಿ ಗಾಮ. ಅದೇ ರೀತಿ ಮೂರನೇ ಪ್ರಶ್ನೆಯನ್ನು ನೋಡೋದಾದ್ರೆ ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಆದತ್ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ಪಾಂಡಿಚೇರಿ. ಅದೇ ರೀತಿ ನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದ್ರೆ ಮೊದಲನೆಯ ಆಂಗ್ಲೋ ಮರಾಠ ಯುದ್ಧದ ಅಂತ್ಯದಲ್ಲಿ ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ಡ್ಯಾಶ್ ಒಪ್ಪಂದವಾಯಿತು. ಯಾವ ಒಪ್ಪಂದಪ್ಪ ಅಂದ್ರೆ ಸಾಲ್ಬಾಯ್ ಒಪ್ಪಂದ. ಅದೇ ರೀತಿ ಐದನೇ ಪ್ರಶ್ನೆಯನ್ನು ನೋಡೋದಾದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದ್ದಾರೆ. ಯಾರಪ್ಪ ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿ. ಅದೇ ರೀತಿ ಆರನೇ ಪ್ರಶ್ನೆಯನ್ನು ನೋಡೋದಾದ್ರೆ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದಾರೆ. ಯಾರಪ್ಪ ಅಂದ್ರೆ ಲಾರ್ಡ್ ಡಾಲ್ ಹೌಸಿ. ಅದೇ ರೀತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಜಾರಿಗೆ ತಂದವನು ಯಾರು ಅಂತ ಕೇಳಿದ್ದಾರೆ. ಯಾರಪ್ಪ ಅಂದ್ರೆ ಲಾರ್ಡ್ ಡಾಲ್ ಹೌಸಿ. ಅದೇ ರೀತಿ ಎಂಟನೇ ಪ್ರಶ್ನೆಯನ್ನು ನೋಡೋದಾದ್ರೆ ಸಾರ್ವಜನಿಕ ಆಡಳಿತ ಪಿತಾಮಹ ಅತಿಗೆ ಡ್ಯಾಶ್ ಅಂತ ಕೇಳಿದ್ದಾರೆ. ಯಾರಪ್ಪ ಅಂದ್ರೆ ವುಡ್ರೋ ವಿಲ್ಸನ್. ಅದೇ ರೀತಿ ಒಂಬತ್ತನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಸಾರ್ವಜನಿಕ ಆಡಳಿತ ಪದವನ್ನು ಪ್ರಥಮ ಬಾರಿಗೆ ಬಳಸಿದವರು ಯಾರು ಅಂತ ಕೇಳಿದ್ದಾರೆ. ಯಾರಪ್ಪ ಅಂದ್ರೆ ಅಲೆಕ್ಸಾಂಡರ್ ಫ್ಯಾಮಿಲ್ಟನ್. ಅದೇ ರೀತಿ 10ನೇ ಪ್ರಶ್ನೆ ಕೇಂದ್ರ ಲೋಕಸೇವಾ ಆಯೋಗ ಸದಸ್ಯರನ್ನು ಡ್ಯಾಶ್ ನೇಮಕ ಮಾಡುತ್ತಾರೆ ಅಂತ ಕೇಳಿದ್ದಾರೆ. ಉತ್ತರ ಏನಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರು. ಅದೇ ರೀತಿ 11ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಯಾರಪ್ಪ ಅಂದ್ರೆ ಆದಿಕವಿ ಪಂಪ. ಇನ್ನು 12ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಒಂದು ಹತ್ತಿರದ ಕಳಂಕ ಎಂದವರು ಡ್ಯಾಶ್ ಅಂತ ಕೇಳಿದ್ದಾರೆ. ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ. ಅದೇ ರೀತಿ 13ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಸಂವಿಧಾನ ಡ್ಯಾಶ್ ವಿಧಿಯ ರಾಜ್ಯ ಲೋಕಸೇವಾ ಆಯೋಗ ಕುರಿತು ತಿಳಿಸುತ್ತದೆ ಅಂತ ಕೇಳಿದ್ದಾರೆ. 8ನೇ ವಿಧಿಯಪ್ಪ ಅಂದ್ರೆ 315ನೇ ವಿಧಿ. ಅದೇ ರೀತಿ 14ನೇ ಪ್ರಶ್ನೆ ಅಸ್ಪೃಶ್ಯದ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಸಂವಿಧಾನದ ಡ್ಯಾಶ್ ವಿಧಿಯು ಘೋಷಿಸಿದೆ ಅಂತ ಕೇಳಿದರೆ. ಎಷ್ಟನೇ ವಿಧಿಪ್ಪ ಅಂದ್ರೆ 17ನೇ ವಿಧಿ. ಅದೇ ರೀತಿ 15ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದವನು ಅಂತ ಕೇಳಿದರೆ. ಉತ್ತರ ಏನಪ್ಪಾ ಅಂದ್ರೆ ರಾಬರ್ಟ್ ಕ್ಲೈವ್. ಅದೇ ರೀತಿ 16ನೇ ಪ್ರಶ್ನೆ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನ ಹಕ್ಕನ್ನು ನೀಡಿದವರು ಯಾರಪ್ಪ ಅಂದ್ರೆ 2ನೇ ಶಾ ಆಲಂ. ಅದೇ ರೀತಿ ಕೊನೆಯದಾಗಿ 17ನೇ ಪ್ರಶ್ನೆ 1741ರಲ್ಲಿ ಡಚ್ಚರು ಡ್ಯಾಶ್ ಮೇಲೆ ಯುದ್ಧ ಸಾರಿದರು. ಯಾವ ಪ್ರದೇಶಪ್ಪ ಅಂದ್ರೆ ತಿರುವಾಂಕೂರಿನ ಮೇಲೆ ಅವರ ಯುದ್ಧ ಸಾರ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ 2ನೇ ಪ್ರಶ್ನೆ ಇವುಗಳನ್ನು ಅರ್ಥೈಸಿ ಅಂತ ಕೇಳಿದ್ದಾರೆ. ಅದರಲ್ಲಿ ಮೊದಲನೇ ಒಂದು ಈ ಸೈಡನ್ನು ನೋಡೋದಾದ್ರೆ ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ. 1ನೇ ಪಾಯಿಂಟ್ 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿಯು ಈ ನೀತಿಯನ್ನು ಜಾರಿಗೆ ತಂದನು. ಈ ನೀತಿಗೆ ಒಳಪಟ್ಟ ರಾಜ್ಯಗಳು ಯಾವ್ಯಾವಪ್ಪ ಅಂದ್ರೆ ಮೈಸೂರು ಆಗಿರ್ಬೋದು, ಔಧ, ತಂಜಾವೂರ ಮತ್ತು ಇನ್ನಿತರ ಪ್ರದೇಶಗಳ ಒಳಗೊಂಡವ. ನೀವು ಈ ಆನ್ಸರ್ 2 ಪಾಯಿಂಟ್ ಬರೆದ್ರು ಕೂಡ ಇಲ್ಲಿ ಸೂಕ್ತವಾಗಿರ್ತದೆ. ಅದರಿಂದ 2 ಪಾಯಿಂಟ್ ನೀಟಾಗಿ ಬರೀರಿ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಬಗ್ಗೆ ಬರಿ ಅಂದರೆ ಈ ನೀತಿಯನ್ನು 1848ರಲ್ಲಿ ಲಾರ್ಡ್ ಡಾಲ್ ಹೌಸಿಯು ಈ ನೀತಿಯನ್ನು ಜಾರಿಗೊಳಿಸ್ತಾರೆ. ಈ ನೀತಿಗೆ ಒಳಪಟ್ಟ ಒಂದು ರಾಜ್ಯಗಳು ಯಾವಪ್ಪ ಅಂದ್ರೆ ಸತಾರ, ಜೈಪುರ್, ಝಾನ್ಸಿ ಇತ್ಯಾದಿಗಳು. ಇನ್ನು ನೆಕ್ಸ್ಟ್ ಸಾಮಾಜಿಕ ಸ್ತರ ವಿನ್ಯಾಸದ ಬಗ್ಗೆ ಬರಿ ಅಂದರೆ ಮೊದಲನೇ ಪಾಯಿಂಟನ್ನು ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿಯ ಮೊದಲಾದವುಗಳ ಆಧಾರ ಮೇಲೆ ಮೇಲು ಕೀಳು ಎಂದು ವಿಂಗಡಣೆ ಮಾಡುವುದನ್ನು ಸಾಮಾಜಿಕ ಸ್ತರ ವಿನ್ಯಾಸ ಅಂತಾರೆ. ಅದೇ ರೀತಿ ಪೂರ್ವಾಗ್ರಹದ ಬಗ್ಗೆ ಕೇಳ್ಯಾರ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಯೇ ಪೂರ್ವಾಗ್ರಹ ಎನಿಸಿಕೊಳ್ಳುವುದು. ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಪ್ರತ್ಯಕ್ಷ ನೇಮಕಾತಿ ಅಂತ ಕೇಳಿದ್ದಾರೆ. ಇದರ ಬಗ್ಗೆ ನೋಡೋದಾದ್ರೆ ಅಭ್ಯರ್ಥಿ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡುವುದು ನೇರ ನೇಮಕಾತಿ ಅಥವಾ
ಪ್ರತ್ಯಕ್ಷ ನೇಮಕಾತಿಯಾಗಿರ್ತದೆ. ಅದೇ ರೀತಿ ಪರೋಕ್ಷ ನೇಮಕಾತಿ ಬಗ್ಗೆ ಬರೆಯುತ್ತಾ ಹೇಳಿದ್ದಾರೆ. ಪರೋಕ್ಷ ನೇಮಕಾತಿ ಅಂದರೆ ಈಗಾಗಲೇ ಸರ್ಕಾರಿ ಸೇವೆಯ ಹುದ್ದೆಯಲ್ಲಿರುವವರನ್ನು ಅವರ ವಿದ್ಯಾರ್ಹತೆ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ ದರ್ಜೆಯ ಹುದ್ದೆಗಳಿಗೆ ನೇಮಕ ಮಾಡುವುದೇ ಪರೋಕ್ಷ ನೇಮಕಾತಿಯಾಗಿರ್ತದೆ. ಈ ರೀತಿ ಬಾಕ್ಸ್ಗಳಲ್ಲಿ ಎಷ್ಟು ಇಡಿಸ್ತಾವಲ್ಲ ಅಷ್ಟು ಪಾಯಿಂಟ್ಗಳನ್ನು ಬರೆದ್ರೆ ಅವು ನೀಟಾಗಿ ಕಾಣಿಸ್ತಾವ. ಅದೇ ರೀತಿ ನಾನು ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಮಾತ್ರ ಆರಿಸಿಕೊಂಡು ಬರೆದಿದ್ದೀನಿ. ನೀವು ಕೂಡ ಇವನ್ನಷ್ಟು ಬರೆದ್ರು ಕೂಡ ಸೂಕ್ತವಾಗಿರ್ತದೆ. ಗಜಿಬಿಜಿಯಾಗಿ ಬರೆದ್ರೆ ಮಾರ್ಕ್ಸ್ಗಳ ಕಳ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಅ ಪಟ್ಟಿ ಅಂಶಗಳಿಗೆ ಬ ಪಟ್ಟಿಯಲ್ಲಿರುವ ಉತ್ತರಗಳನ್ನು ಹೊಂದಿಸಿ ಕ ಪಟ್ಟಿಯಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಈ ರೀತಿ ಒಂದು 3 ಕಾಲಮ್ಗಳನ್ನು ಕೊಟ್ಟಿದ್ದಾರೆ, ಅ ಪಟ್ಟಿ, ಬ ಪಟ್ಟಿ ಮತ್ತು ಕ ಪಟ್ಟಿ ಅಂತ ಹೇಳಿ. ಅದರಲ್ಲಿ ಮೊದಲನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ವಾಸ್ಕೋ ಡಿ ಗಾಮ, ಇದಕ್ಕೆ ಒಂದು ಸರಿ ಒಂದು ಉತ್ತರ ಯಾವುದಪ್ಪ ಅಂದ್ರೆ ಕಾಫರ್ಡ್. ಅದೇ ರೀತಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ, ಇದಕ್ಕೆ ಉತ್ತರ ಯಾವುದಪ್ಪ ಅಂದ್ರೆ ನೀಲಿ ನೀರಿನ ನೀತಿ. ಅದೇ ರೀತಿ ಡಾಲ್ ಹೌಸಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಫ್ರೆಂಚರ ರಾಜಧಾನಿ ಪಾಂಡಿಚೇರಿ. ಅದೇ ರೀತಿ ಮೂಲ ರಾಜ ಮುಲ್ತಾನ್. ಮಾರ್ತಾಂಡ ವರ್ಮ ವೈನಾಡ. ಇನ್ನು ಸಾಲ್ಬಾಯಿ ಒಪ್ಪಂದ, ಆಂಗ್ಲೋ ಮರಾಠ ಯುದ್ಧ. ಇನ್ನು ರಾಬರ್ಟ್ ಕ್ಲೈವ್, ಇದಕ್ಕೆ ಸರಿ ಹೊಂದುವಂಥ ಒಂದು ಉತ್ತರ ಯಾವುದಪ್ಪ ಅಂದ್ರೆ ದ್ವಿಸರ್ಕಾರ ಪದ್ಧತಿ. ಅದೇ ರೀತಿ ಯುರೋಪಿನ ಹೆಬ್ಬಾಗಿಲು ಒಂದು ಯಾವುದನ್ನು ಕರೀತಾರಪ್ಪ ಅಂದ್ರೆ ಕಾನ್ಸ್ಟಂಟೀನ್ ನೋಪಾಲ್. ಈ ರೀತಿ ನೀವು ಹೊಂದಿಸಿ ಬರೆಯನ್ನು ಡಿ ಒಂದು ಪಟ್ಟಿಯಲ್ಲಿ ಬರೆದ್ರೆ ಅದು ಸೂಕ್ತವಾಗಿರ್ತದೆ. ಇನ್ನು ಒಂದು 4ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಕೆಳಗಿನ ವಿಷಯಗಳಿಗೆ ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಪ್ಲಾಸ್ಟಿಕ್ ಕದನಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ. ಉತ್ತರವನ್ನು ನೋಡೋದಾದ್ರೆ ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಆಗಿರ್ಬೋದು ಮತ್ತು ಕಪ್ಪು ಕೋಣೆಯ ದುರಂತ ಇದಕ್ಕೆ ಕಾರಣಗಳಾಗ್ಯವ. ಅದೇ ರೀತಿ ಪ್ಲಾಸ್ಟಿಕ್ ಕದನದ ಪರಿಣಾಮಗಳೇನು ಅಂತ ಕೇಳಿದ್ದಾರೆ. ಉತ್ತರವನ್ನು ನೋಡೋದಾದ್ರೆ ಭಾರತದಲ್ಲಿದ್ದ ಅನೈಕ್ಯತೆ, ಅಸಂಘಟನೆಯ ಪ್ರದರ್ಶಿಸಿತು. ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಕಂಪನಿಯು ಬಂಗಾಳದಲ್ಲಿ ವ್ಯಾಪಾರ ಹಕ್ಕನ್ನು ಪಡೆಯಿತು. ಅದೇ ರೀತಿ ಮೀರ್ ಜಾಫರ್ ಕಂಪನಿಗೆ 17 ಕೋಟಿ 70 ಲಕ್ಷ ರೂಪಾಯಿಗಳನ್ನು ನೀಡಿದನು. ಇನ್ನು ನೆಕ್ಸ್ಟ್ ಬಕ್ಸಾರ್ ಕದನದ ಕಾರಣಗಳೇನು ಅಂತ ಕೇಳಿದ್ದಾರೆ. ಉತ್ತರವನ್ನು ನೋಡೋದಾದ್ರೆ ನೀರ್ ಕಾಸಿಂ ಸ್ವತಂತ್ರ ಎಂದು ಭಾವಿಸಿದನು. ಅದೇ ರೀತಿ ದಸ್ತಕಗಳ ದುರುಪಯೋಗ ಪರೀಕ್ಷಿಸಿದ. ಬಂಗಾಳದ ಎಲ್ಲ ವ್ಯಾಪಾರಗಳನ್ನು ಸುಂಕ ಮುಕ್ತವೆಂದು ಘೋಷಿಸಿದನು. ಇದರಿಂದ ಭಾರತೀಯರು ಬ್ರಿಟಿಷರೊಡನೆ ನೇರ ಸ್ಪರ್ಧೆಗಿಳಿದರು. ಬ್ರಿಟಿಷರು ನವಾಬನನ್ನು ವಿರೋಧಿಸತೊಡಗಿದರು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ, ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ. ಉತ್ತರವನ್ನು ನೋಡೋದಾದ್ರೆ ಮೊದಲನೇದಾಗಿ ನಾರಾಯಣ ರಾಯನನ್ನು ಕೊಲೆ ಮಾಡಿ ರಘುಬಾನು ಪೇಶ್ವೆಯಾದನು. ಅದೇ ರೀತಿ ನಾನಾ ಫಡ್ನವೀಸನ ನೇತೃತ್ವದಲ್ಲಿ ಮರಾಠರು ವಿರೋಧಿಸತೊಡಗಿದರು. ಬ್ರಿಟಿಷ್ ನೆರವಿನೊಂದಿಗೆ ರಘುಬಾನು ಮರಾಠದ ವಿರುದ್ಧ ಯುದ್ಧ ಸಾರಿದನು. ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ, ಸಹಾಯಕ ಸೈನ್ಯ ಪದ್ಧತಿಯ ಒಂದು ನಿಬಂಧನೆಗಳೇನು ಅಂತ ಕೇಳಿದ್ದಾರೆ. ಮೊದಲನೇ ನಿಬಂಧನೆ ಏನಪ್ಪಾ ಅಂದ್ರೆ ಭಾರತೀಯ ರಾಜರು ಬ್ರಿಟಿಷ್ ಸೈನಿಕ ತುಕಡಿಯನ್ನು ಇರಿಸಿಕೊಳ್ಳಬೇಕಾಗಿತ್ತು. ಅದೇ ರೀತಿ ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಆ ರಾಜರೇ ಭರಿಸಬೇಕಾಗಿತ್ತು. ಮೂರನೇ ಒಂದು ನಿಬಂಧನೆ ಏನಪ್ಪಾ ಅಂದ್ರೆ ಅನುಮತಿ ಇಲ್ಲದೆ ಯುರೋಪಿಯನ್ನರು ನೇಮಕ ಮಾಡಿಕೊಳ್ಳುವಂತಿರಲಿಲ್ಲ. ಯುದ್ಧದ ಅಥವಾ ಸಂಧಾನಕ್ಕೆ ಗವರ್ನರ್ ಜನರಲ್ ಸಮ್ಮತಿ ಬೇಕಾಗಿರ್ತದೆ. ಕೊನೆಯದಾಗಿ ಕಂಪನಿಯು ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ನೀಡುತ್ತಿತ್ತು. ಇನ್ನು ಕೊನೆಯದಾಗಿ ಅಸ್ಪೃಶ್ಯತಾ ನಿವಾರಣೆಯ ಸಂವಿಧಾನಾತ್ಮಕ ಶಾಸನಾತ್ಮಕ ಕ್ರಮಗಳೇನು ಅಂತ ಕೇಳಿದರೆ. ಉತ್ತರವನ್ನು ನೋಡೋದಾದ್ರೆ ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದೆ. ಅದೇ ರೀತಿ ಅಸ್ಪೃಶ್ಯತಾ ಅಪರಾಧ ಕಾಯ್ದೆ 1955ರಲ್ಲಿ ಜಾರಿಗೊಳಿಸಿದ್ದಾರೆ. ಇನ್ನು ಕೊನೆಯದಾಗಿ 3ನೇ ಪಾಯಿಂಟ್, ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1976ರಲ್ಲಿ ಜಾರಿಗೊಳಿಸಿದ್ದು ಈ ಶಾಸನಾತ್ಮಕ ಕ್ರಮಗಳನ್ನು ಕೈಗೊಂಡಿದ್ದರು. ಇನ್ನು ನೆಕ್ಸ್ಟ್ ಈ ಕೆಳಗಿನ ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇದರಲ್ಲಿ 2 ಕಾಲಮ್ಗಳನ್ನು ಕೊಟ್ಟಿದ್ದಾರೆ. ಈ ಸೈಡ್ ರಾಜ್ಯ ಲೋಕಸೇವಾ ಆಯೋಗ ಮತ್ತು ಈ ಸೈಡ್ ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಒಂದಿಷ್ಟು ಡಿಫರೆನ್ಸ್ ಅನ್ನು ಬರೆಯಂದಾರ. ಮೊದಲನೇದಾಗಿ ಈ ಸೈಡ್ ರಾಜ್ಯ ಲೋಕಸೇವಾ ಆಯೋಗ ರಾಜ್ಯ ಸರ್ಕಾರಿ ಸೇವೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ವೈಯಕ್ತಿಕ ಪರೀಕ್ಷೆಗಳಿರ್ತವೆ. ಇಲ್ಲಿ ಕೇಂದ್ರ ಸರ್ಕಾರದ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ನೇಮಕ ಮಾಡಲು ಇಲ್ಲೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ತವೆ. ಕೆಲವು ಹುದ್ದೆಗಳಿಗೆ ನೇಮಕಗೊಳ್ಳಲು ಅಭ್ಯರ್ಥಿಗಳ ವ್ಯಕ್ತಿತ್ವದ ಪರೀಕ್ಷೆ ಇರ್ತದೆ. ಇಲ್ಲಿ ನೇರ ನೇಮಕಾತಿಗೆ ವ್ಯಕ್ತಿತ್ವದ ಪರೀಕ್ಷೆ ಕೂಡ ಇಲ್ಲಿ ಇರುತ್ತದೆ. ಅದೇ ರೀತಿ ಇಲಾಖೆಯ ಪರೀಕ್ಷೆಗಳನ್ನು ನಡೆಸುವುದು. ಈ ಸೈಡ್ ಅಧಿಕಾರಿಗಳ ದುರ್ವರ್ತನೆಯ ಮೇರೆಗೆ ಶಿಸ್ತು ಕ್ರಮಕ್ಕೆ ಸಲಹೆ. ಈ ಸೈಡ್ ಪಾಯಿಂಟನ್ನು ನೋಡೋದಾದ್ರೆ ಶಿಸ್ತು ಮತ್ತು
ಬಗ್ಗೆ ಸರ್ಕಾರಕ್ಕೆ ಸಲಹೆ. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಕಡೆ ನೋಡೋದಾದ್ರೆ ವಿವಿಧ ಹುದ್ದೆಗಳಿಗೆ ಬಡ್ತಿ ವರ್ಗಾವಣೆಯ ಕುರಿತು ಸರ್ಕಾರಕ್ಕೆ ಸಲಹೆಯನ್ನು ನೀಡ್ತಾರೆ. ಅದೇ ರೀತಿ ಈ ಸೈಡ UPSC ಪರೀಕ್ಷೆಗೆ ಸಮನ್ವಯ ಕಾರ್ಯ. ಅದೇ ರೀತಿ ಈ ಸೈಡ ರಾಷ್ಟ್ರಾಧ್ಯಕ್ಷರ ಸೂಚನೆಯ ಮೇರೆಗೆ ಯಾವುದೇ ವಿಷಯಗಳಿಗೆ ಸರ್ಕಾರಕ್ಕೆ ಸಲಹೆ ಇರುತ್ತದೆ. ಅದೇ ರೀತಿ ಈ ಸೈಡ ಸಂವಿಧಾನದ 315ನೇ ವಿಧಿಯ ಅಡಿಯಲ್ಲಿ ಈ ಒಂದು ರಾಜ್ಯ ಸೇವಾ ಆಯೋಗ ಸ್ಥಾಪನೆಯಾಯಿತು. ಅದೇ ರೀತಿ ಸಂವಿಧಾನದ 320ನೇ ವಿಧಿಯು ಕೇಂದ್ರ ಸೇವಾ ಆಯೋಗದ ಒಂದು ಸ್ಥಾಪನೆಯಾಗಿದೆ. ಅದೇ ರೀತಿ ಈ ಸೈಡ ಒಬ್ಬರು ಅಧ್ಯಕ್ಷರು ಮತ್ತು 15 ಜನ ಸದಸ್ಯರಿರ್ತಾರೆ. ಈ ಸೈಡ ಒಬ್ಬರೇ ಅಧ್ಯಕ್ಷರು 10 ಜನ ಸದಸ್ಯರಿರ್ತಾರೆ. ಇನ್ನು ಕೊನೆಯದಾಗಿ ರಾಜ್ಯಪಾಲರು ನೇಮಿಸುತ್ತಾರೆ. ಇದು ರಾಷ್ಟ್ರಾಧ್ಯಕ್ಷರ ನೇಮಕ ಮಾಡುತ್ತಾರೆ. ಇಲ್ಲಿಗೆ ನಿಮ್ಮ ಒಂದು ಚಟುವಟಿಕೆ 1ರ ಒಂದು ಸಂಪೂರ್ಣ ಕೀ ಉತ್ತರಗಳ ಮುಕ್ತಾಯಗೊಂಡಿತು. ಇನ್ನು ಚಟುವಟಿಕೆ 2ರ ಒಂದು ಕೀ ಉತ್ತರಗಳನ್ನು ಚರ್ಚೆ ಮಾಡೋಣ.